ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಇಲ್ಲೇ ಕ್ಯಾಂಪಿಂಗ್ ಮಾಡಿದ್ದೆ. ಹೆಂಗಿದ್ರು ಜಾಸ್ತಿ ಏನು ಚಳಿ ಆಗಲಿಲ್ಲ. ಆದರೆ ಬೆಳಗ್ಗೆ ಮಾತ್ರ 6 ಗಂಟೆಗೆ ಹೇಳೋಣ ಅಂದ್ಕೊಂಡು 7 ಗಂಟೆಗೆ ಎದ್ದಿದ್ದೀನಿ ಚಳಿಗೆ. ವಿಪರೀತ ಚಳಿ, ಹಂಗಾಗಿ ಬೆಳಿಗ್ಗೆ ಬೆಂಕಿ ಕಾಯಿಸ್ತಾ ಕೂತಿದ್ದೀನಿ. ಇವಾಗ ಸೋಮವಾರಪೇಟೆಗೆ ಬೇರೆ ಹೋಗ್ಬೇಕು, ಸ್ವಲ್ಪ ತರಕಾರಿ ಐಟಮ್ ಎಲ್ಲ ತಗೊಬರೋಕ್ಕೆ. ತಗೊಬಂದ್ಬಿಟ್ಟು ಮುಂದಿನ ಕೆಲಸ ಮಾಡಬೇಕು. ಇವಾಗ ಸೋಮವಾರಪೇಟೆಗೆ ಹೋಗೋಕ್ಕೇನೋ ರೆಡಿ ಆದೆ. ನಂದು 10 ನಿಮಿಷದಲ್ಲಿ ಬಸ್ ಬರುತ್ತೆ. ಈ ಬೆಂಕಿ ನೋಡ್ತಿದ್ರೆ ಬಿಟ್ಟು ಮನಸ್ಸೇ ಗೊತ್ತಿಲ್ಲ. ಆಚೆ ಬೇರೆ ಹಂಗೆ ಚಳಿ ಹೊಡಿತೈತೆ. ಈಗ ಬೆಂಕಿ ಕಾಯಿಸ್ತಾ ಕೂತ್ರೆ ಬಸ್ ಮಿಸ್ ಆಗುತ್ತೆ. ಫಸ್ಟು ಸೋಮವಾರಪೇಟೆಗೆ ಹೋಗ್ಬಿಟ್ಟು ಬರೋಣ. ಸೋಮವಾರಪೇಟೆಯಿಂದ ಬಂದಾಯಿತು. 8 ಗಂಟೆಗೆ ಹೋದವನು 12:15 ಬರುವಾಗ ಬಸ್ ಯಾವ ಕರೆಕ್ಟಾಗಿ ಸಿಗ್ದಲ್ಲೇ. ಇವಾಗ ಮೊದಲು ಅಡುಗೆನ ಮಾಡಿ ಮಧ್ಯಾಹ್ನ ಬಿಸಿಲೆಲ್ಲ ಕಮ್ಮಿ ಆದಮೇಲೆ ಕೆಲಸನ ಶುರು ಮಾಡ್ಕೋಬೇಕು. ಫಸ್ಟು ಅಡುಗೆ ಮಾಡೋದು. ಇವಾಗ ಅಡುಗೆ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ರೆಡಿ ಆಯ್ತೈತೆ. ಬೆಳಗ್ಗೆ ಹೊತ್ತು ಅದೇ ಜಾಗದಲ್ಲಿ ಬೆಂಕಿ ಕಾಯ್ಸೋಕೆ ಸೂಪರಾಗಿರುತ್ತೆ. ಆಚೆ ಹೊಡಿತಿರೋ ಉರಿ ಬಿಸಿಲಿಗೆ ಬೆಂಕಿ ಬಡ್ಡೆನೂ ನಿಲ್ಲಕ್ಕಾಯ್ತಿಲ್ಲ. ಅದಕ್ಕೆ ಅನ್ನ ಇಟ್ಬಿಟ್ಟು ನಾನು ಹೊರಗಡೆ ತಂಪು ಕೂತಿದ್ದೀನಿ. ಅನ್ನ 2 ವಿಷಲ್ ಕೂಗಿದ ತಕ್ಷಣ ಸಾಂಬಾರು ರೆಡಿ ಮಾಡಬೇಕು. ಈಗ ಸಾಂಬಾರು ಬೇರೆ ಅಲ್ಲೇ ನಿಂತ್ಕೊಂಡು ಮಾಡಬೇಕು. ಅದೇ ಭಾರಿ ಹಿಂಸೆ. ಆ ಮಟ್ಟಿಗೆ ಬಿಸಿಲು ಹೊಡಿತೈತೆ. ಈಗ ಇವಾಗ ಊಟ ಎಲ್ಲ ಮಾಡಿದ್ದು ಮುಗೀತು. ಇವಾಗ ಒಂದು ಸ್ವಲ್ಪ ಮನೆ ಅಕ್ಕಪಕ್ಕದಲ್ಲೆಲ್ಲ ಹಳ ಬೆಳೆದವೆ. ಇದನ್ನೆಲ್ಲ ನೀಟಾಗಿ ಕ್ಲಿಯರ್ ಮಾಡ್ಕೋಬೇಕು. ಈಗ ಹೆಂಗಿದ್ರು ಬಿಸಿಲು ಕಮ್ಮಿ ಆಗೈತೆ. ನಾನು ಸ್ವಲ್ಪ ಹೊತ್ತು ಕ್ಲಿಯರ್ ಆಗಿದ ತಕ್ಷಣ ಕೆಳಗಡೆ ರೋಡು ಮತ್ತು ಗದ್ದೆದು ಕಡ್ಲೊಡಿಬೇಕು. ಫಸ್ಟು ಮನೆ ಹತ್ರ ಕೆಲಸ. ಇವಾಗ ಮೇಲೆ ಮನೆ ಹತ್ರ ಎಲ್ಲ ಕೆಲಸ ಮುಗೀತು. ಫುಲ್ಲೆಲ್ಲ ಕೊಚ್ಚಿ ಕ್ಲೀನ್ ಮಾಡಾಕಿದೆ. ಇವಾಗ ಹಿಂಗೆ ಕಾಣಿಸ್ತಾಯಿದೆ. ಇದು ಮನೆ ಮುಂದೆ, ಆ ಕಡೆ ಸೈಡು ಇದ್ದಿದ್ದ ಹಳನೆಲ್ಲ ತೆಗೆದು ಕ್ಲೀನಾಗಿ ಮಾಡಿದ್ದೀನಿ. ಇನ್ನಿವಾಗ ಕೆಳಗಡೆ ಹೋಗಿ ಗದ್ದೆ ಮೊದಲು ಕಡ್ಲೊಡ್ದು ಆಮೇಲೆ ರೋಡಿನ ಕೆಲಸ ಮಾಡಬೇಕು. ಇವಾಗ ಹಾರೆ ಸಮೇತ ಗದ್ದೆ ಕಡೆ ಹೊರಟಿ. ಇವಾಗ ಗದ್ದೆ ಕಡ್ಲೊಡಿಯೋಕ್ಕೂ ಮೊದಲು ಇದೊಂಚೂರು ರೋಡನ್ನು ರೆಡಿ ಮಾಡಿಬಿಡ್ತೀನಿ. ಫುಲ್ಲ JCB ಹತ್ತುವಾಗ ಲೂಸ್ ಮಣ್ಣಲ್ವ, ಎಲ್ಲ ಹಂಗೆ ಎಲ್ಲ ಫುಲ್ಲು ಗುಂಡಿ ಮಾಡ್ಕೊಂಡು ಹತ್ತೈತೆ. ಇದನ್ನೆಲ್ಲ ಗುದ್ದಲಿ ಕೆರೆದು ಒಂದೇ ಲೆವೆಲಿಗೆ ಮಾಡ್ಬೇಕು, ಫುಲ್ಲು ಸ್ಲೋಪಾಗಿ. ಕಡ್ಲೊಡಿಯೋದನ್ನ ಇದಾದ್ಮೇಲೆ ಮಾಡ್ತೀನಿ, ಇವತ್ತಾದರೆ ಇಲ್ಲ ನಾಳೆ. ಈಗ ರೋಡ ಮಧ್ಯದಲ್ಲಿ ಇದ್ದಿದ್ದು ಗುಂಡಿನೆಲ್ಲ ಮುಚ್ಚೊಂದು ಲೆವೆಲಿಗೆ ಮಾಡಿದ್ದೀನಿ. ಮಿಕ್ಕಿದ್ನ ಯಾವುದಕ್ಕೂ ಟ್ಯಾಕ್ಟ್ರ್ ಡ್ರೈವರ್ನ ಒಂದ್ಸತಿ ಕರ್ಕೊಬಂದು ತೋರಿಸಿ, ಟ್ಯಾಕ್ಟ್ರ್ ಹತ್ತಲಿಲ್ಲ ಅಂದರೆ ಅದು ಒಂಚೂರು ಬೇರೆ ಥರ ಮಾರ್ಪಾಡು ಮಾಡಬೇಕು. ಇಲ್ಲ ಅಂದರೆ ಅದೇ ರೋಡು ಫಿಕ್ಸು. ಯಾವುದಕ್ಕೊಂದ್ಸತಿ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀನಿ ಟ್ಯಾಕ್ಟ್ರ್ ಡ್ರೈವರ್ನ. ಈಗ ಈ ರೋಡ್ ಒಂದೈತೆ, ಇದನ್ನೊಂಚೂರು ಕ್ಲಿಯರ್ ಮಾಡಬೇಕು. ಇದನ್ನೇನು ರೆಡಿ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಆರಾಮಾಗಿ ಹೋಗುತ್ತೆ. ಈಗ ಬರ್ತಿರೋ ನೀರನ್ನೊಂಚೂರು ನಿಲ್ಲಿಸ್ಬೇಕು, ನೀಟಾಗಿ ಕಡ್ಲೊಡ್ದು. ನೀರು ಇದ್ರೊಳಗಿಂದ ಬರ್ತೈತೆ, ಗದ್ದೆ ಅಡಿಯಿಂದ ಹೊರ ಮೂಡಿ ಬರ್ತೈತೆ. ಹಂಗಾಗಿ ನಿಲ್ಲಂಗೆ ಇಲ್ಲ. ಎಷ್ಟು ಕಡ್ಲೊಡಿದ್ರೂ ಬರ್ತಲೇ ಇದ್ದಾವೆ ನೋಡಿ. ಒಂದು ಕಡೆ ಅಲ್ಲ, 3-4 ಫುಲ್ಲು ಗದ್ದೆ ಎಲ್ಲ ಕಡೆ ಬತ್ತಿದ್ದಾವೆ. ಇನ್ನೂ ದೊಡ್ಡ ಕೆಲಸ ಅಂದರೆ ಅವೆರಡು ಬಂಡೆಗಳನ್ನ ಒಂಚೂರು ಸೈಡ್ಗೆ ಹಾಕ್ಬೇಕು. ಮೊನ್ನೆ ರೋಡ್ ಮಾಡಿಸುವಾಗ ಮೇಲಿಂದ ಬಿದ್ದಿರೋದು. ಅವಾಗಲೇ ವೀಡಿಯೋನ ಮುಂದುವರ್ಸೋದು ಮರ್ತೇ ಹೋಯ್ತು. ಇವಾಗ ತಾನೇ ಶಾಂತಳ್ಳಿ ಹತ್ರ ಹೋಗಿ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಎಲ್ಲ ಹಾಕ್ಬಿಟ್ಟು ಇವಾಗ ಮನೆಗೆ ಬಂದಿದ್ದೀನಿ. ಇವಾಗ ಒಂದು ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ಆಮೇಲೆ ಪುಸ್ತಕ ಓದೋಕ್ಕೆ ಶುರು ಮಾಡಬೇಕು. ಇವಾಗ ವೀಡಿಯೋ ಎಲ್ಲ ಎಡಿಟ್ ಮಾಡಾಯಿತು. ಇನ್ನೇನು ಊಟದ ಟೈಮ್ ಆಯ್ತು ಆಗಲೇ. ಈಗ ಒಂದು ಸ್ವಲ್ಪ ಸಾಂಬಾರನ್ನ ಬಿಸಿ ಮಾಡ್ಬೇಕು. ಸಾಂಬಾರು ಅನ್ನ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಂಗೆ ತಣ್ಣಗಾಗೋಗವೆ. ಇವಾಗ ಇಲ್ಲಿರೋ ಲೈಟ್ನ ಆಚೆಗೆ ಶಿಫ್ಟ್ ಮಾಡಿಕೊಂಡು ಮೊದಲು ಬೆಂಕಿ ಹಾಕಿ ಬರೋಣ. ಇವಾಗ ಬೆಂಕಿ ಏನೋ ಭರ್ಜರಿಯಾಗಿ ಕತ್ತೈತೆ. ಹಂಗೆ ಇಲ್ಲೇ ಬೆಚ್ಚು ಊಟ ಮಾಡೋಣ ಅಂತ ಒಲೆ ಮುಂದೆ ಅನ್ನನೂ ಇಲ್ಲಿಗೆ ತಗೊಬಂದೆ. ಬಿಸಿಯಾಗಿದ್ದ ತಕ್ಷಣ ಊಟ ಮಾಡಬೇಕು. ಇವಾಗ ಊಟ ಏನೋ ಮುಗೀತು. ಹೆಂಗೋ ಬೆಂಕಿನೂ ನೀಟಾಗಿ ಹತ್ತೈತೆ, ಅದಕ್ಕೆ ಬೆಚ್ಚಗಿರಲಿ ಅಂತ ಇಲ್ಲೇ ಕಾರ್ವಲ್ಲ ಪುಸ್ತಕ ಓದ್ತಿದ್ದೀನಿ. ಬೆಂಕಿ ಎಲ್ಲ ಆರೋದ್ಮೇಲೆ ಒಳಗಡೆ ಹೋಗ್ತೀನಿ.
ಇವಾಗ ಬೆಂಕಿ ಏನೋ ಆರೋಯ್ತು, ಈಗ ಚಳಿ ಬೇರೆ ಶುರುವಾಯ್ತು. ಈಗ ರೂಮೊಳಗೆ ಹೋಗಿ ಕೂತ್ಕೊಂಡು ಓದೋಣ. ಇವಾಗ ಓದಿದ್ದೆಲ್ಲ ಮುಗೀತು, ಇನ್ನೇನಿದ್ರು ಹಾಸಿಗೆ ಹಾಸಿ ಮಲ್ಕೊಳ್ಳೋದಷ್ಟೇ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾಳೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.